ಅವರು ಇಲ್ಲಿ ವೇದಿಕೆ ಬರಬೇಕು ಕೇಳ್ಕೊತಾ ಇದ್ದೇನೆ. ಈಗ ಕೂಡ್ರಿ ಪ್ರಥಮವಾಗಿ ರಾಜ್ಯ ಪದಾಧಿಕಾರಿಗಳಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ BF ಸೋಮಶೇಖರ ಸಾಹೇಬರವರನ್ನು ನಮ್ಮ ಒಕ್ಕೂಟದ ಬಿಜಾಪುರದ ಒಕ್ಕೂಟದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ಅಂಕಲ್ ಸರ್ ಅವರು ಹೂಗು ನೀಡಿ ಸ್ವಾಗತಿಸಬೇಕು ಕೇಳ್ಕೊತಾರೆ. ಎರಡನೇದಾಗಿ ಶಿವಪ್ಪ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ನೇಕಾರ ಒಕ್ಕೂಟ, ಇವರಿಗೆ DV ವಂಟಗುಡಿ ಅವರು ಸ್ವಾಗತ ಕೊಡಬೇಕು. ವಿಜಯಪುರ ಜಿಲ್ಲಾ ನೇಕಾರ ಸಮುದಾಯಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ VM ನೂರ್ವಿ ಅವರಿಗೆ ಮಮದಾಪುರ ಸರ್ ಉಗುರ್ಚವನ್ನು ಕೊಡಬೇಕಂತೇಳಿ. ದೇವಾಂಗ ರಾಜನಾಳ್ ಅವರು ಬರ್ರಿ 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 ಸರ್. ಸ್ವಾಗತಿಸುತ್ತಾ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ TV ಮಾಧ್ಯಮದವರನ್ನು ಈ ಪತ್ರಿಕಾಗೋಷ್ಠಿಗೆ ಅನಂತ ಧನ್ಯವಾದಗಳೊಂದಿಗೆ ಸ್ವಾಗತಿಸುತ್ತಾ, ಅದೇ ರೀತಿಯಾಗಿ ಸಮಾಜ ಬಂಧುಗಳು ಬಂದರ ಅವರನ್ನು ಸ್ವಾಗತಿಸುತ್ತಾ ಅವರೆಲ್ಲರಿಗೂ ನಮ್ಮ ಹಿರಿಯರಾದಂಥ ಮಾನ್ಯ ಅಂಕಲ್ ಸಾಹೇಬ್ರವರು ಹಾಗೂ ಇತರರು ಹೂ ಕೊಡಬೇಕಂತ ನಾನು ವಿನಂತಿಸುತ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಜಾತಿ ಗಣತಿ ಸಮೀಕ್ಷೆ ವಿಚಾರವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲ ಸುದ್ದಿ ಮಾಧ್ಯಮದವರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರುವ ವಿಜಯಪುರ ಜಿಲ್ಲಾಧ್ಯಕ್ಷರಾದ BM ನೂರ್ವಿಯವರೇ, ರಾಜ್ಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದ ಶಿವಪ್ಪ ಶೆಟ್ಟಿ, ಉಪಾಧ್ಯಕ್ಷರಾದ ಬೊಬ್ಬರ ಜಗದೀಶ್ ಅವರೇ, ಖಜಾಂಚಿಯಾದ ನವೀನ್ ಶಿಲಾಳ್ ಅವರೇ, ಆಫೀಸ್ ಕಾರ್ಯದರ್ಶಿಯಾದ ದಯಾನಂದ ಶೆಟ್ಟಿ ಅವರೇ, ಆನಂದ್ ಸುಬ್ರಹ್ಮಣ್ಯ ಅವರೇ, ಶಶಿಕಾಂತ್ ಅವರೇ, ಹಾಗೂ ಬಂಧುಗಳೇ, ಈ ದಿನ ಜಾತಿ ಗಣತಿ ಸಮೀಕ್ಷೆ ಹಿಂದೆ 2014-15 ಅಂದಿನ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಿದ್ರು. 10 ವರ್ಷಗಳ ನಂತರ ಇತ್ತೀಚೆಗೆ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಿದ್ದಾರೆ. ಜಾತಿ ಗಣತಿ ಬಿಡುಗಡೆಗೆ ಒಂದು ಸಮೀಕ್ಷೆ ನೇಕಾರ ಸಮುದಾಯವು ಸುಮಾರು 9,28,000 ನಮೂದಾಗಿದೆ. ನಮ್ಮ ನೇಕಾರ ಸಮುದಾಯ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ವಾಸ ಇದ್ದಾರೆ. ಸುಮಾರು 50 ಲಕ್ಷ ಜನಸಂಖ್ಯೆ ಇದೆ. ಆದರೆ ನಮೂದಾಗಿರೋದು 9,28,000 ಮಾತ್ರ. ನಾವು ಸುಮಾರು 27 ಒಳಪಂಗಡಗಳಿದ್ದೇವೆ. ನೇಕಾರ, ದೇವರ, ಪಟ್ಸಾಲೆ, ಗುರುಶೆಟ್ಟಿ, ತೋಟವೀರ, ಸೊಗಡ ಸಾಲೆ, ಅಟಗಾರ, ಕೋಷ್ಠಿ, ಜಾಣ, ಮದಸಾಲೆ, ಹೀಗೆ ಅನೇಕ ಸೆಗುಲ ಸಂಘ
ಅನೇಕ ರೀತಿಯಲ್ಲಿ ನಾವು ನೋಡ್ತೇವೆ. ಆದರೆ ಇತ್ತೀಚೆಗೆ ನಾವು ನೋಡಿ ರಾಜ್ಯ ಸರ್ಕಾರ ಮರು ಸಮೀಕ್ಷೆ ಮಾಡ್ತಾರೆ, ಸ್ವಾರ್ಥ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಾಡಿದ್ರೆ ಸ್ವಾರ್ಥ ಮಾಡ್ತಾರೆ. ಯಾಕಂದ್ರೆ ಜಾತಿ ಗಣತಿಯಲ್ಲಿ ಸಣ್ಣ ಪುಟ್ಟ ಜಾತಿ ಎಷ್ಟಿದೆ ಅಂತ ನಮಗೆ ಅಂಕಿಅಂಶ ಸಿಕ್ಕಿದಾಗ ಸರ್ಕಾರದಿಂದ ಸವಲತ್ತುಗಳನ್ನು ಕೊಡುವ ನಿಟ್ಟಿನಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಒಂದು ಸಣ್ಣ ಪುಟ್ಟ ಜಾತಿಗಳನ್ನ ಗುರುತಿಸುವಂತ ಕೆಲಸ ಆಗ್ತದೆ. ನಾವು ಸ್ವಾರ್ಥ ಮಾಡ್ತೀವಿ. ಆದ್ರೆ ನಮ್ಮ ನೇಕಾರ ಸಮುದಾಯ 50 ಲಕ್ಷ ಜನಸಂಖ್ಯೆ ಇದ್ದೇವೆ. ನಾವೇ ಒಂದು ಆ್ಯಪ್ ಅನ್ನ ಬಿಡುಗಡೆಯನ್ನು ಮಾಡಿ ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ 31 ಜಿಲ್ಲೆಯಲ್ಲಿ ನಾವೊಂದು ಸಮೀಕ್ಷೆ ಮಾಡೋಣ ನೇಕಾರ ಸಮುದಾಯ. ಯಾಕಂದ್ರೆ ನೇಕಾರ ಸಮುದಾಯದವರು ಎಲ್ಲೆಲ್ಲಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಉದಾಹರಣೆಗೆ ಬಿಜಾಪುರದಲ್ಲಿ ನೇಕಾರ ಸಮುದಾಯದವರು ಎಲ್ಲೆಲ್ಲಿದೆ ಅಂತ ನೇಕಾರ ಗೊತ್ತಿಲ್ಲ. ಎಲ್ಲ ಭಾಗಗಳಲ್ಲಿ ಇದೆ, ಎಲ್ಲ ಜಿಲ್ಲೆಗಳಲ್ಲೂ 31 ಜಿಲ್ಲೆಯಲ್ಲೂ ನೇಕಾರ ಸಮುದಾಯ ಒಕ್ಕೂಟ ಸಂಘಟನೆ ಇದೆ. 31 ಜಿಲ್ಲೆಯಲ್ಲೂ ನಾವು ಸಮೀಕ್ಷೆಯನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಒಂದು ನಿಖರವಾಗಿ ಸಮೀಕ್ಷೆ ನಾವು ಬಂದಾಗ ನಾವು ಸರ್ಕಾರದಲ್ಲಿ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಅನುಕೂಲ ಆಗ್ತದೆ. ಉದಾಹರಣೆಗೆ ಮೊನ್ನೆ ಜನಪ್ರತಿನಿಧಿಗಳ ಹತ್ರ ಹೋಗಿದ್ವಿ. ನಿಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ಕೇಳಿ, ಆದ್ರೆ ನಮ್ಗೆ ನಿಖರವಾಗಿ ನಮ್ಮ ಜನಸಂಖ್ಯೆ ನಮ್ಗೆ ಗೊತ್ತಿಲ್ಲ. ಅದೇ ನೀವು 9,28,000 ಕಡಿಮೆ ಇದೆ ಹೇಗೆ ಹೇಳ್ತೀರಂತ. ಅದಕ್ಕೋಸ್ಕರ ಈ ಸಮೀಕ್ಷೆ ಮಾಡ್ತಾರೆ, ಅವ್ರು ತಿಳಿಸೋದಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರದಿಂದ ಸಮರ್ಪಕವಾಗಿ ಅನುದಾನ ಸಿಗೋದಕ್ಕೆ ನಾವು ಈ ಸಮೀಕ್ಷೆ ಮಾಡ್ತಾ ಇದ್ದೀವಿ. ತುಂಬಾ ನಾವು ನೇಕಾರ ಸಮುದಾಯದವರು ವಂಚಿತರಾಗಿದ್ದಾರೆ. ನಮಗಿಂತ ಕಡಿಮೆ ಇರುವ ಸಮುದಾಯದವರೆಲ್ಲರೂ ಎಲ್ಲಾ ಕ್ಷೇತ್ರದಲ್ಲೂ ಸ್ವಾರ್ಥ ಮಾಡ್ತಾರೆ, ಮುಂದುವರಿಬೇಕು, ಸ್ವಾರ್ಥ ಮಾಡ್ತಾರೆ. ಆದ್ರೆ ನಮ್ಮ ಜನಸಂಖ್ಯೆ ಹೆಚ್ಚಿದ್ರೆ ಬಹಳ ಇದ್ದೇ ಇದೆ. ಇನ್ನೊಂದು ಮುಖ್ಯವಾದ ವಿಚಾರ, ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಇಡೀ ರಾಜ್ಯದಲ್ಲಿ ನಮ್ದು ನೇಕಾರ ಸಮುದಾಯ ಅಂಕಿಅಂಶ ತಗೊಂಡಾಗ 6ನೇ ಸ್ಥಾನದಲ್ಲಿದೆ. ಈಗಾಗಲೇ ಪ್ರಚಾರವನ್ನು ಹಮ್ಮಿಕೊಂಡಿದ್ದು ಸುಮಾರು 31 ಜಿಲ್ಲೆಯಲ್ಲಿ 14 ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿದ್ದೇವೆ. ಎಲ್ಲ ಕಡೆ ಯಶಸ್ವಿಯಾಗಿ ಜಾತಿ ಗಣತಿಯ ಜಿಲ್ಲಾವಾರ, ವಿಧಾನಸಭಾ ಕ್ಷೇತ್ರವಾರ, ಹೋಬಳಿ, ಗ್ರಾಮ ಮಟ್ಟದಲ್ಲಿ ಒಂದು ಮನೆ ನೇಕಾರ ಸಮುದಾಯದ ಒಂದು ಮನೆ ಬಿಡಲೇ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೇಕಾರ ಸಮುದಾಯ ಇದು ಜಾತಿ ಗಣತಿ ಏಳಿಗೆಗಾಗಿ, ಉದ್ಧಾರಕ್ಕಾಗಿ ಸಮರ್ಪಕವಾಗಿ ಎಲ್ಲ ರಂಗದಲ್ಲೂ ಮುಂದೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಮಾತಾಡೋಕೆ ಅವಕಾಶ ಇದೆ. ಸಮುದಾಯಗಳ ಕುರಿತು 31 ಜಿಲ್ಲೆಗಳಲ್ಲಿಯೂ ಸಹ ತಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳೊಂದಿಗೆ ಪ್ರವಾಸ ಬೆಳೆಸಿ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಜಿಲ್ಲಾ ಸಂಘಟನೆಯನ್ನು ಮಾಡಿದ್ದಲ್ಲದೆ ನಮ್ಮ ನೇಕಾರ ಸಮುದಾಯಗಳ ಉಪಪಂಗಡಗಳ ಎಲ್ಲರನ್ನೂ ಒಗ್ಗೂಡಿಸಿ ಜಿಲ್ಲಾ ನೇಕಾರ ಒಕ್ಕೂಟಗಳ ಸಮುದಾಯವನ್ನು ರಚಿಸಿ ಈ ಸಮುದಾಯಗಳ ಅಭಿವೃದ್ಧಿಗಾಗಿ ಶ್ರಮ ಪಡ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು ಹೇಳಿದಂತೆ ಜಾತಿ ಗಣತಿಯನ್ನು ಮಾಡಿದಾಗ ನಮ್ಮ ನೇಕಾರ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ಪ್ರಮಾಣದಲ್ಲಿ ತೋರಿಸಿದ್ದರಿಂದ ಅದಕ್ಕೆ ನಮ್ಮ ಸಮುದಾಯವು ಒಪ್ಪಿಗೆ ಇಲ್ಲದ ಮೂಲಕ ಈಗ
ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಪ್ರವಾಸ ಮಾಡಿ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಜನರು ನಮ್ಮ ನೇಕಾರ ಸಮುದಾಯಗಳ ಉಪಪಂಗಡಗಳಿಗೆ ಸೇರಿದ್ದಾರೆ ಅನ್ನುವ ಕುರಿತು ನಿಖರವಾದ ಅಂಕ ಸಂಖ್ಯೆಗಳನ್ನು ಕಂಡುಹಿಡಿಯುವ ಸಲುವಾಗಿ ಆ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ನಮ್ಮ ಸಮುದಾಯಗಳಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಪಡೆಯುವ ಸಲುವಾಗಿ ಈಗ ಅವರು ಅಹೋರಾತ್ರಿಯಾಗಿ ತಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳೊಂದಿಗೆ ಪ್ರವಾಸವನ್ನು ಕೈಗೊಂಡು ಇಂದು ನಮ್ಮ ಈ ಬಿಜಾಪುರ ಜಿಲ್ಲೆಗೆ ಆಗಮಿಸಿದ್ದಾರೆ. ಅವರು ಈಗ ನಾವು ಯಾವ ರೀತಿಯಾಗಿ ಜನಗಣತಿಯನ್ನು ಮಾಡಬೇಕು ಅನ್ನುವ ಕುರಿತು ತಮ್ಮದೇ ಒಂದು ಆ್ಯಪ್ ತಯಾರು ಮಾಡಿದ್ದು, ಅದರಲ್ಲಿ ನಮ್ಮ ಜಿಲ್ಲೆಯ ನೇಕಾರ ಸಮುದಾಯಗಳ ಅಂಕಿ ಸಂಖ್ಯೆಗಳನ್ನು ಮಾಹಿತಿಯನ್ನು ನಾವು ಆದಷ್ಟು ಶೀಘ್ರವಾಗಿ ಭರ್ತಿ ಮಾಡಿ ಕೇಂದ್ರ ನಮ್ಮ ಸಂಘಕ್ಕೆ ಸಲ್ಲಿಸುವಂಥ ಕ್ರಮವನ್ನು ನಾವು ನಮ್ಮ ಜಿಲ್ಲಾ ಒಕ್ಕೂಟದ ಪರವಾಗಿ ಮಾಡುತ್ತೇವೆ ಅಂತ ಒಂದು ಆಶ್ವಾಸನೆಯನ್ನು ಕೊಡುತ್ತಾ ನನಗೆ ಒಂದು ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನು. ಸೇಮ್ ಮ್ಯಾನ್ಯುನಲ್ಲಿ ಏನಿದೆಯೋ ನಾವು ಆ್ಯಪ್ ಮಾಡಿದ್ವಿ. ಸರ್ ಇದಾಯ್ತು ಹೊರಟದ ಬಂದ ಹಾಂ